ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ MJ ಎಜುಕೇಷನ್ ಕನ್ನಡಗೆ ಸ್ವಾಗತ. ಇವತ್ತು 9ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಬರುವಂಥ ಇತಿಹಾಸ ಅಧ್ಯಾಯ 3 ಭಾರತದ ಮತ್ತು ಪರ್ವತಕರು ಅಂತ ಇದೆ. ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮತ್ತು ನಮ್ಮ ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗೆ ಕೊಟ್ಟಿರುವ ವಾಕ್ಯಗಳು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಶಂಕರಾಚಾರ್ಯರು ಕೇರಳದ ಕಾಲಡಿ ಗ್ರಾಮದಲ್ಲಿ ಅಲ್ಲಿ ಜನಿಸಿದರು. ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದರು ಶಂಕರಾಚಾರ್ಯರು. ರಾಮಾನುಜಾಚಾರ್ಯರ ಶಿಷ್ಯರು ಶ್ರೀ ವೈಷ್ಣವ ಎಂದು ಕರೆಯಲಾಗಿದೆ. ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು. ಕೆಳಕಂಡ ಗುಂಪಲ್ಲಿ ಚರ್ಚಿಸಿ ಉತ್ತರಿಸಿ. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶಂಕರಾಚಾರ್ಯರು. ರಾಮಾನುಜಾಚಾರ್ಯರ ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಅವು ಮತವನ್ನು ಏನೆಂದು ಕರೆಯಲಾಯಿತು? ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ವಿಶಿಷ್ಟ ದ್ವೈತ ಸಿದ್ಧಾಂತ. ಅವರ ಮತವನ್ನು ಶ್ರೀ ವೈಷ್ಣವ ಮತ ಎಂದು ಕರೆಯಲಾಗಿತ್ತು. ರಾಮಾನುಜಾಚಾರ್ಯರು ರಚಿಸಿದ ಗ್ರಂಥವನ್ನು ಹೆಸರಿಸಿ. ರಾಮಾನುಜಾಚಾರ್ಯರು ರಚಿಸಿದ ಗ್ರಂಥಗಳು ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪಿಕಾ, ಶ್ರೀ ಭಾಷ್ಯ ಮತ್ತು ಗೀತಾ ಭಾಷ್ಯ. ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು? ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಜಗತ್ತು ಮಾಯೆಯಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ. ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯ, ಭ್ರಮೆ ರೂಪವಾದದ್ದು. ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧವಿದೆ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯವೆಂದು ತಿಳಿಸಿದರು. ಶಂಕರಾಚಾರ್ಯರು ರಚಿಸಿದ ಗ್ರಂಥವನ್ನು ಹೆಸರಿಸಿ. ಶಂಕರಾಚಾರ್ಯರು ರಚಿಸಿದ ಗ್ರಂಥವು ಶಂಕರ ಭಾಷ್ಯ, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಪ್ರಬುದ್ಧ ಸುಧಾಕರರು ಹಾಗೂ ದಕ್ಷಿಣ ಮೂರ್ತಿ ಸೂರ್ತ ಮುಖ್ಯವಾದ ಗ್ರಂಥಗಳು. ಮತ್ತು ಭಜಗೋವಿಂದ ಸೂತ್ರವು ಅತ್ಯಂತ ಜನಪ್ರಿಯವಾಗಿದೆ. ಬಸವನ ಬಾಗೇವಾಡಿಯನ್ನು ತೋರಿದ ಕಾರಣವೇನು? ಬಾಲ್ಯದಲ್ಲಿ ಬ್ರಾಹ್ಮಣ ಪದ್ಧತಿಯನ್ನು ಉಪನಯನ ಸಂಸ್ಕಾರ ನಡೆಯುವಾಗ ತನ್ನ ತಾಯಿ, ಸಹೋದರಿ ಮತ್ತು ಇತರ ಗೆಳೆಯರು ಇಲ್ಲದ ಉಪನಯನ ಮತ್ತು ತನಗೂ ಬೇಡವೆಂದು ಜನಿವಾರ ತಿರಸ್ಕರಿಸಿ ಬಸವಣ್ಣರು ಬಸವನ ಬಾಗೇವಾಡಿಯಿಂದ ತೊರೆದರು. ಬಸವಣ್ಣನು ಮಾಡಿದ ಕಲ್ಯಾಣ ಕಾರ್ಯಗಳು ಅವು. ಸಮಾಜದಲ್ಲಿ ಬೇರೊಂದು ಅಂಧಶ್ರದ್ಧೆ, ಮೂಢನಂಬಿಕೆ, ಕರ್ಮಾಚರಣೆಗಳು ಖಂಡಿಸಿದರು. ಬಸವಣ್ಣರು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಸುಧಾರಣೆಗೆ ಕಾರಣಗಳಾದರು. ಸ್ತ್ರೀಯರ ಸ್ವತಂತ್ರ ಸಮಾನತೆಯನ್ನು ಪ್ರತಿಪಾದಿಸಿದರು. ವಿಶ್ವದ ಮೊಟ್ಟ ಮೊದಲ ಸಂತತಿ ಎಂದು ಪ್ರಖ್ಯಾತಿಯಾಗಿರುವುದು ಅನುಭವ ಮಂಟಪವನ್ನು ಇದು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಅಸ್ತಿತ್ವಕ್ಕೆ ತಂದರು. ಕಾಯಕ, ದಾಸೋಹ ಮತ್ತು ಇಷ್ಟಲಿಂಗ ಇವು ಬಸವಣ್ಣಗ ಜಾರಿಗೆ ತಂದ ವಿನೂತನ ಕಲ್ಪನೆಯಾಗಿದೆ. ಇವುಗಳ ಮೂಲಕ ಬಸವಣ್ಣರು ಜಾತೀತ ಮತ್ತು ಲಿಂಗಾತೀತ ಸಮ ಸಮಾಜವನ್ನು ಕಲ್ಯಾಣ ನೆಲೆಗೊಳಿಸಿದರು. ಇವು ಬಸವಣ್ಣನ ಮಾಡಿದ ಕಲ್ಯಾಣ ಕಾರ್ಯಗಳು. ಬಸವಣ್ಣರೊಂದಿಗೆ ವಚನಗಳು ಚಳವಳಿಯಲ್ಲಿ ಗುರುತಿಸಿಕೊಂಡ ಅನುಯಾಯಿಗಳು: ಸತ್ಯಕ್ಕೆ ಐದಕ್ಕಿ ಲಕ್ಕಮ್ಮ, ಸಿದ್ದರಾಮ ಚೆನ್ನಬಸವಣ್ಣ, ಮೋಳ್ಗಿ ಮಾರಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದರ ಚಿನ್ನಯ್ಯ, ಸಮಿಗರ ಹರಳಯ್ಯ, ಕೆನ್ನೇರಿ ಬೊಮ್ಮಯ್ಯ ಮತ್ತಿತರ ಬಸವಣ್ಣರೊಂದಿಗೆ ವಚನ ಚಳವಳಿಯಲ್ಲಿ ಗುರುತಿಸಿಕೊಂಡರು, ಅನುಯಾಯಿಗಳಾದರು. ಬಸವಣ್ಣನು ಪ್ರತಿಪಾದಿಸಿದ ಕಾಯಕ ಕೈಲಾಸ ಎಂದರೇನು? ಸ್ಥಾವರ ಕಳಿ ಉಂಟು ಜಂಗಮ ಕಿಲವಿಲ್ಲ, ಕಾಯವೇ ಕೈಲಾಸ ಎಂದು ಬಸವಣ್ಣನು ಕಾಯ ಪವಿತ್ರದಂತೆ ಜೊತೆಗೆ ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸುವ ಕಾಯಕ ತತ್ವವನ್ನು ಒತ್ತು ಕೊಟ್ಟರು. ಕಾಯಕದಲ್ಲಿ ಮೇಲು ಕೀಳು ಎಂಬುದನ್ನು ಬಸವಣ್ಣನ ಪ್ರತಿಪಾದಕ ಕಾಯಕವಾಗಿತ್ತು. ಇವತ್ತಿನ ವಿಡಿಯೋನ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರ ಕಂಪ್ಲೀಟ್ ಆಗಿ ನೋಡಿದ್ದೀವಿ. ಇವತ್ತಿನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ ಹೊಸದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.